ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು ಸೋಲನ್ನ ಕಂಡಿದೆ. ಈ ಇಂಗ್ಲೆಂಡ್ ಭಾರತ ಎದುರು ಎರಡನೇ ಟಿ20 ಪಂದ್ಯದಲ್ಲಿ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ಟಿ20 ಸರಣಿಯಲ್ಲಿ 1-0 ಮುನ್ನಡೆಯನ್ನ ಇಂಗ್ಲೆಂಡ್ ಸಾಧಿಸಿದೆ. ಇನ್ನು ಇಂಗ್ಲೆಂಡ್ ಎದುರಿನ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಸೋಲನ್ನ ಕಂಡ ಬಳಿಕ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ಎದುರಿನ ಟಿ20 ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಮ್ಯಾಂಚೆಸ್ಟರ್ ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡು ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 190 ರನ್ಗಳನ್ನ ಹೊಡೆಯಿತು. ಇನ್ನು ಗೆಲುವಿಗಾಗಿ 191 ರನ್ಗಳ ಗುರಿಯನ್ನು ಪಡೆದಂತ ಇಂಗ್ಲೆಂಡ್ 19 ಓವರ್ನಲ್ಲಿ 6 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನ ತಲುಪಿತು. ಕಡೆಯ 4 ಓವರ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಗೆಲ್ಲಲು 49 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಭಾರತ ತಂಡದ ಪರವಾಗಿ 16ನೇ ಓವರ್ ಬೌಲಿಂಗ್ ಮಾಡಲು ಬಂದಂತ ರವಿ ಬಿಷ್ಣಾಯ್ ಆ ಓವರ್ನಲ್ಲಿ 29 ರನ್ಗಳನ್ನ ಹೊಡೆಸಿಕೊಂಡು ಬಿಟ್ಟರು. ಈ ಕಾರಣದಿಂದಾಗಿ ಇಂಗ್ಲೆಂಡ್ ಇನ್ನೂ ಒಂದು ಓವರ್ ಬಾಕಿ ಇರುವಂತೆ ಭಾರತ ಎದುರು ಎರಡನೇ ಟಿ20 ಪಂದ್ಯದಲ್ಲಿ ಗೆಲುವನ್ನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. 16ನೇ ಓವರ್ ಬೌಲಿಂಗ್ ಮಾಡಲು ಬಂದಂತ ರವಿ ಬಿಷ್ಣಾಯ್ 2 ನೋ ಬಾಲ್ ಅನ್ನು ಮಾಡಿದರು. ಹೀಗಾಗಿ ಇಂಗ್ಲೆಂಡ್ ತಂಡಕ್ಕೆ 2 ಫ್ರೀ ಹಿಟ್ ಸಿಕ್ಕಿತು. ಇದರ ಲಾಭವನ್ನು ಪಡೆದಂತ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಜಾಕೋಬ್ ಬೆಥೆಲ್ ಆ 2 ಫ್ರೀ ಹಿಟ್ ನಲ್ಲೂ ಕೂಡ 2 ಭರ್ಜರಿ ಸಿಕ್ಸರ್ ಅನ್ನು ಕೂಡ ಹೊಡೆದಿದ್ದರು. ಇನ್ನು ಇಂಗ್ಲೆಂಡ್ ಎದುರು ನಡೆದಂತ ಎರಡನೇ ಟಿ20 ಪಂದ್ಯ ಸೋತ ಬಳಿಕ ಪ್ರತಿಕ್ರಿಯೆ ನೀಡಿದಂತ ಟೀಮ್ ಇಂಡಿಯಾದ ನಾಯಕ ಶ್ರೇಯಸ್ ಅಯ್ಯರ್ ಖಂಡಿತವಾಗಿಯೂ ಗೆಲ್ಲುವ ಪಂದ್ಯವನ್ನ ಸೋತಿದ್ದಕ್ಕೆ ಅತೀವವಾದಂತ ಬೇಸರವಾಗುತ್ತಿದೆ. 15ನೇ ಓವರ್ ವರೆಗೂ ಕೂಡ ಪಂದ್ಯ ನಮ್ಮ ಕೈಯಲ್ಲೇ ಇತ್ತು, ಆದ್ರೆ ಒಂದು ಕೆಟ್ಟ ಓವರ್ ಪಂದ್ಯ ನಮ್ಮಿಂದ ದೂರ ಕೊಂಡಾಯಿತು. ನಿಜಕ್ಕೂ ಕೂಡ ಈ ಕಠಿಣ ಪಿಚ್ ನಲ್ಲಿ 190 ರನ್ಗಳನ್ನ ಕಲೆ ಹಾಕಿದ್ದು ನಿಜಕ್ಕೂ ಕೂಡ ಮೆಚ್ಚುವಂತ ವಿಚಾರ. ಆದ್ರೆ ಈ ಸ್ಕೋರ್ ಅನ್ನ ಡಿಫೆಂಡ್ ಮಾಡಿಕೊಳ್ಳದೆ ಇರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ರವಿ ಬಿಷ್ಣಾಯ್ 16ನೇ ಓವರ್ ಅನ್ನು ಉತ್ತಮವಾಗಿ ಹಾಕಲಿಲ್ಲ. ಒಂದೇ ಓವರ್ ನಲ್ಲಿ 2 ಫ್ರೀ ಹಿಟ್ ಅನ್ನ ಕೊಟ್ಟಿದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಖಂಡಿತವಾಗಿಯೂ ರವಿ ಬಿಷ್ಣಾಯ್ ತಾವು ಮಾಡಿದಂತ ತಪ್ಪನ್ನ ಬರುವ ದಿನಗಳಲ್ಲಿ ತಿದ್ದಿಕೊಳ್ಳುತ್ತಾರೆಂಬ ನಂಬಿಕೆಯಲ್ಲಿ ನಾನಿದ್ದೇನೆ. ಒಟ್ಟಿನಲ್ಲಿ ಗೆಲ್ಲುವ ಪಂದ್ಯ ಸೋತಿದ್ದಕ್ಕೆ ಅತೀವವಾದಂತ ಬೇಸರವಾಗುತ್ತಿದೆ. ಮುಂದಿನ ಪಂದ್ಯದಲ್ಲಾದರೂ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಗೆಲುವನ್ನ ಕಾಣಲು ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ನಾವು ಮಾಡುತ್ತೇವೆ ಎಂಬ ಮಾತನ್ನ ಶ್ರೇಯಸ್ ಅಯ್ಯರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಎರಡನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲಲು ಯಾರು ಕಾರಣ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.